ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಇವತ್ತಿನ ಪಂದ್ಯ 5ನೇ ಪಂದ್ಯ ಯಾರ್ಯಾರ್ದಪ್ಪ ಅಂತ ಕೇಳಿದ್ರೆ ಗುಜರಾತ್ ಟೈಟನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಆಗಿತ್ತು. ಇದರಲ್ಲಿ ಗುಜರಾತ್ ಟೈಟನ್ಸ್ ಅವರು ಟಾಸ್ ಗೆಲ್ತಾರೆ, ನೋ ಬ್ರೈನರ್ ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ. ಈ ಪಂದ್ಯ ನಡೀತಾ ಇರೋದು ನರೇಂದ್ರ ಮೋದಿ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ. ಆದರೆ ಪಂಜಾಬ್ ಅವ್ರದ್ದು ಆ್ಯಟಿಟ್ಯೂಡ್ ಹೆಂಗಿತ್ತಪ್ಪ ಅಂತಂದರೆ, ನಾವು ಟಾಸ್ ಮಾತ್ರ ಸೋತಿರೋದು, ಮ್ಯಾಚ್ ಅಲ್ಲ, ಅದೇ ಆ್ಯಟಿಟ್ಯೂಡಲ್ಲಿ ಬರ್ತಾರೆ. ಪ್ರಿಯಾಂಶ್ ಆರ್ಯ ಹೊಸಬಾ ಈ ವ್ಯಕ್ತಿ ಆಕ್ಷನ್ಗೂ ಮುಂಚೆ ನಾನು RCBಗೆ ಆಡಬೇಕು ಅನ್ನೋ ಆಸೆ ಕೂಡ ವ್ಯಕ್ತಪಡಿಸಿರ್ತಾರೆ. RCB ಅವರು ಕೂಡ ಟ್ರೈ ಮಾಡಿದ್ರು ಆಕ್ಷನಲ್ಲಿ. ಬಹುಶಃ ಇವರು 3 ಕೋಟಿ ಮೇಲೆ ಹೋಗಾದ್ಮೇಲಿಂದ ಇವರು ಕೈ ಬಿಟ್ಟರು. ಅದಾದಮೇಲೆ ಪಂಜಾಬ್ ಕಿಂಗ್ಸ್ ಅವ್ರನ್ನ ತೊಗೊಂಡ್ರು. ಪ್ರಿಯಾಂಶ್ ಆರ್ಯನ ಓಪನರು, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು, ತುಂಬ ಚೆನ್ನಾಗಿ ಆಡ್ತಾರೆ. ಅವ್ರ ಜೊತೆಗೆ ಓಪನ್ ಮಾಡಿದ್ದು ಪ್ರಭ್ಸಿಮ್ರನ್ ಸಿಂಗ್ ನಾವೆಲ್ಲರೂ ನೋಡಿದ್ವಿ. ಇವ್ರನ್ನ ಒಂದು ಪ್ರಿವ್ಯೂ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಇವ್ರನ್ನ ಅವರು ರೀಟೈನ್ ಮಾಡ್ಕೊಂಡಿದ್ರು ಪಂಜಾಬ್ ಅವರು. ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಅಂಥ ಏನು ಒಳ್ಳೆ ಸ್ಟಾರ್ಟ್ ಏನು ಸಿಗಲ್ಲ. ಪ್ರಿಯಾಂಶ್ ಆರ್ಯದು ಇನ್ಫ್ಯಾಕ್ಟು ಕ್ಯಾಚ್ ಕೂಡ ಡ್ರಾಪ್ ಮಾಡಿಬಿಡ್ತಾರೆ. ಅದಾದ್ಮೇಲಿಂದ ಪ್ರಭ್ಸಿಮ್ರನ್ ಸಿಂಗ್ ಕೂಡ ಔಟ್ ಆಗಿಬಿಡ್ತಾರೆ ಬೇಗ. ಅದಾದ್ಮೇಲಿಂದ ಪ್ರಿಯಾಂಶ್ ಆರ್ಯ ಒಂದು ಚಾನ್ಸ್ ಸಿಕ್ತು, ಜೀವದಾನ ಸಿಕ್ತು ಅನ್ನೋದನ್ನ ಈ ಥರ ಉಪಯೋಗಿಸ್ಕೋಬೋದು ಅಂತ ತೋರಿಸ್ಕೊಡ್ತಾರೆ ಪ್ರಿಯಾಂಶ್ ಆರ್ಯ ಅವರು. ಎಂಥ ಒಂದು ಸುವರ್ಣ ಅವಕಾಶ ಅವರಿಗೆ ಅವರು ಕಲ್ಪಿಸ್ಕೊತಾರೆ ಅಂತಂದರೆ, ಆಫ್ಟರ್ ದಟ್ ಕ್ಯಾಚ್ ಡ್ರಾಪ್ ಹೇಳಬೇಕು ಅಂತಂದರೆ ಇವ್ರದ್ದು ರಿಡೆಂಪ್ಷನ್ ಅಂತಲೇ ಹೇಳಬೇಕು. ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತಂದರೆ, ಆಲ್ಮೋಸ್ಟ್ 200 ಸರಾಸರಿ ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. 23 ಬಾಲ್ಗೆ 47 ರನ್ ಹೊಡೆದಿರ್ತಾರೆ. ಪಾಪ 50 ಮಾಡೋಕ್ಕಾಗಲಿಲ್ಲ. ಹಿ ಡಿಸರ್ವ್ಡ್ 50 ಅಂತಲೂ ಹೇಳಬೇಕು. ಅಷ್ಟು ಚೆನ್ನಾಗಿ ಆಡ್ಕೊಂಬಂದರು. ಶಾರ್ಟ್ ಮೇಕಿಂಗ್ ಎಬಿಲಿಟಿ ಇರ್ಬೋದು, ಪವರ್ ಇರ್ಬೋದು, ಬ್ಯಾಟ್ ಸ್ವಿಂಗ್ ಇರ್ಬೋದು, ಆಮೇಲಿಂದ ಪ್ಲೇಸ್ಮೆಂಟು, ಟೈಮಿಂಗು ಎಲ್ಲ ತುಂಬ ಚೆನ್ನಾಗಿತ್ತು. ಫಸ್ಟ್ ಮ್ಯಾಚ್ ಆಡ್ತಿದ್ದಾರೆ ಅಂತಲೇ ಹೇಳೋಕ್ಕಾಗಲಿಲ್ಲ, ಅಷ್ಟು ಚೆನ್ನಾಗಿ ಆಡ್ಕೊಂಬಂದರು. ವೆಲ್ಕಮ್ ಟು IPL ಅಂತ ಹೇಳಬೇಕು ಪ್ರಿಯಾಂಶ್ ಆರ್ಯ ಅವ್ರಿಗೆ. ಪ್ರಿಯಾಂಶ್ ಆರ್ಯ ಅವ್ರು ವಿಕೆಟ್ ಕಳ್ಕೊಂಡ್ಮೇಲೆ ಅವ್ರನ್ನ ಧೃತಿಗೆಡಲಿಲ್ಲ. ಅಟ್ ದ ಸೇಮ್ ಟೈಮ್ ಶ್ರೇಯಸ್ ಅಯ್ಯರ್ ಅವರು ಸ್ಟಾರ್ಟಿಂಗ್ ಫ್ರಮ್ ಬಾಲ್ 1 ಅಗ್ರೆಸಿವ್ ಇಂಟೆಂಟಿಂದ ಆಡ್ತಿರ್ತಾರೆ. ಶ್ರೇಯಸ್ ಅಯ್ಯರ್ ಅವರು 42 ಬಾಲ್ಗೆ 97 ರನ್ ಹೊಡಿತಾರೆ. ಹತ್ತತ್ರ 250 ಸ್ಟ್ರೈಕ್ ರೇಟು ಮನುಷ್ಯಂದು. ಕ್ಯಾಪ್ಟನ್ಸ್ ನಾಕ್ ಅಂದರೆ ಇದು ಎಂಥ ಸೆಲ್ಫ್ಲೆಸ್ ನಾಕ್ ಅಂತ ಹೇಳಬೇಕು ಅಂತಂದರೆ, ಇವ್ರು ಆ್ಯಕ್ಚುಲಾಗಿ 100 ಮಾಡೋ ಎಲ್ಲ ಸಾಧ್ಯತೆಗಳಿರುತ್ತೆ. ಬಟ್ ಇನ್ನೊಬ್ಬ ಪ್ಲೇಯರ್ ಶಶಾಂಕ್ ಸಿಂಗ್ ಆಡ್ತಿರೋರಿಗೆ ಗೋ ಫಾರ್ ಇಟ್ ಅಂತಲೇ ಹೇಳ್ತಾ ಇರ್ತಾರೆ. ಲಾಸ್ಟ್ ಓವರ್ 1 ಓವರ್ ಪೂರ್ತಿ ಮಿಕ್ಕಿರುತ್ತೆ, ಅಂದ್ರೂ ಅವ್ರು ಸ್ಟ್ರೈಕ್ ತೊಗೊಳ್ಳಲ್ಲ. ಆ ಓವರಲ್ಲಿ ಶಶಾಂಕ್ ಸಿಂಗ್ ಅವರು ಆಲ್ಮೋಸ್ಟ್ 24-25 ರನ್ ಹೊಡಿತಾರೆ. ಅದೇ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು ಅಂತಲೂ ಹೇಳಬೇಕು. ಅದಕ್ಕಿಂತ ಮುಂಚೆ ಸ್ವಲ್ಪ ಹೇಳಬೇಕು ಅಂತಂದರೆ, ಪ್ರಿಯಾಂಶ್ ಆರ್ಯ ಅವರು ಔಟ್ ಆದಾಗ ಅಜ್ಮತುಲ್ಲಾ ಒಮರ್ಜಾಯ್ ಬಂದಿರ್ತಾರೆ. ಅಜ್ಮತುಲ್ಲಾ ಒಮರ್ಜಾಯ್ ಸ್ಟಾರ್ಟ್ ಹೆಂಗೆ ಮಾಡ್ತಾರೆ, ಅದು ಯಾರಿಗೆ, ಅವರ ಕಂಟ್ರಿ ಮೇಟ್ ರಶೀದ್ ಖಾನ್ಗೆ. ಫಸ್ಟ್ ಬಾಲೇ 6. ಒಂದು ಸ್ವಲ್ಪನೂ ಭಯ, ರೆಸ್ಪೆಕ್ಟು ಅದರಲ್ಲಿ ಯಾವುದೂ ಇಲ್ಲ. ಫ್ರಮ್ ದ ಬಾಲ್ 1 ಗೋ ಅನ್ನೋದೇ ಹೇಳಿ ಕಳಿಸಿದ್ದಾರೆ ರಿಕ್ಕಿ ಪಾಂಟಿಂಗ್ ಕೋಚ್ ಅವರು. ಅಂಥ ಒಂದು ಅಗ್ರೆಸಿವ್ ಇಂಟೆಂಟಿಂದ ಆಡ್ತಿರೋ ಪೂರ್ತಿ ಪಂಜಾಬ್ ತಂಡಕ್ಕೆ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಅದಾಗಿದ ತಕ್ಷಣ ಅಜ್ಮತುಲ್ಲಾ ಒಮರ್ಜಾಯ್ ಸಾಯಿ ಕಿಶೋರ್ ಅವ್ರಿಗೆ ಅವ್ರು ವಿಕೆಟ್ ಒಪ್ಪಿಸ್ತಾರೆ. ಅದಾಗಿದ್ದು ನೆಕ್ಸ್ಟ್ ಬಾಲೇ ಫಸ್ಟ್ ಬಾಲ್ ಮ್ಯಾಕ್ಸ್ವೆಲ್ ಫೇಸ್ ಮಾಡ್ತಾ ಇರೋದು. ರಿವರ್ಸ್ ವೇಗ್ ಹೋಗ್ತಾರೆ ಫಸ್ಟ್ ಬಾಲೇ. ಅವ್ರದ್ದು ನ್ಯಾಚುರಲ್ ಗೇಮ್, ಸರಿನಪ್ಪ, ಓಕೆ ನ್ಯಾಚುರಲ್ ಗೇಮ್. ಅದು ಔಟೇ ಅಲ್ಲ, ಅದು ದಟ್ ಈಸ್ ಮಿಸ್ಸಿಂಗ್ ದ ಸ್ಟಂಪ್ಸ್. ರಿವ್ಯೂ ಕೂಡ ತಗೊಳ್ಳಲ್ಲ, ಹಂಗೆ ಹೊರಟೋಗ್ತಾರೆ. ಸಾಯಿ ಕಿಶೋರ್ ಅವರು ಆನ್ ಎ ಹ್ಯಾಟ್ರಿಕ್. ಸ್ಟಾಯ್ನಿಸ್ ಅವ್ರು ಬರ್ತಾರೆ. ಸ್ಟಾಯ್ನಿಸ್ ಅವರು ಡಿಫೆಂಡ್ ಮಾಡ್ಕೊತಾರೆ, ಹ್ಯಾಟ್ರಿಕ್ ಸಿಗಲ್ಲ. ಬಟ್ ಸ್ಟಾಯ್ನಿಸ್ ಅವರು ತುಂಬ ಹೊತ್ತೇನು ಉಳಿಯಲ್ಲ, 15-16 ರನ್ಗೆ ಔಟ್ ಆಗಿಬಿಡ್ತಾರೆ. ಅದಾದಮೇಲೆ ಬಂದಂಥ ಶ್ರೇಯಸ್ ಅಯ್ಯರ್ ಅವ್ರದ್ದು ಶಶಾಂಕ್ ಸಿಂಗ್ದು ಪಾರ್ಟ್ನರ್ಶಿಪ್ ಹೇಳಬೇಕು ಅಂತಂದರೆ ಎಂಥ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ಪು. ಅಬ್ಬಾ, ಶಶಾಂಕ್ ಸಿಂಗ್ ಅಂತೂ ಲಾಸ್ಟ್ ಇಯರ್ ಎಲ್ಲಿ ಸ್ಟಾಪ್ ಮಾಡಿದ್ರು ಅಲ್ಲಿಂದನೇ ಶುರು ಮಾಡಿದ್ದಾರೆ. ಈ ಮನುಷ್ಯಂದು ಎಂಥ ಸ್ಟೋರಿ ಇದೆ, ಎಂಥ ರಿಡೆಂಪ್ಷನ್ ಎಲ್ಲ ಹೇಳಿದ್ದೀನಿ ನನ್ನ ಪ್ರಿವ್ಯೂ ವಿಡಿಯೋದಲ್ಲಿ. ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ಕೋಬೋದು. ಸ್ಟಾರ್ಟಿಂಗ್ ಫ್ರಮ್ ದ ಬಾಲ್ 1 ಈದರ್ ಬೌಂಡ್ರೀಸ್ಗೆ ಅವ್ರು ಟಾರ್ಗೆಟ್ ಮಾಡೋದು, ಈದರ್ 4 ಹೋಗಬೇಕು ಇಲ್ಲ 6 ಹೋಗಬೇಕು. ಅದೇ ಥರ ಸ್ಟ್ರೈಕ್ ರೊಟೇಟ್ ಮಾಡೋಣ, ಸಿಂಗಲ್ ತೊಗೊಳ್ಳೋಣ, ಆ ಥರದ್ದಲ್ಲಿ ಯಾವ ಥರದ್ದು ಒಂದು ಆಲೋಚನೆ ಕೂಡ ಇಲ್ಲ. ಅಷ್ಟು ಒಳ್ಳೆ ಪ್ಲೇಯರು ಶಶಾಂಕ್ ಸಿಂಗು. ಎಲ್ಲಿದ್ರಪ್ಪ ಇಷ್ಟು ವರ್ಷ ಅನ್ನೋ ಥರ ಅನಿಸ್ಬಿಡುತ್ತೆ. ಅಷ್ಟು ಒಳ್ಳೆ ಫ್ಯೂಚರ್ ಇದೆ ಶಶಾಂಕ್ ಸಿಂಗ್ಗೆ. ನಾಟ್ ಓನ್ಲಿ ಇನ್ IPL, ಈವನ್ ಇನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲೂ ಈ ವ್ಯಕ್ತಿ ಆಡಬಲ್ಲ ಅಂತ ನಾನು ಹೇಳ್ತೀನಿ. ಅದಾದ್ಮೇಲಿಂದ ಅದೇ ಓವರಿಗೆ ಬರೋಣ. 1 ಓವರ್ ಇರುತ್ತೆ. ಶ್ರೇಯಸ್ ಅಯ್ಯರ್ ಅವರು 97 ಇರ್ತಾರೆ 42 ಬಾಲ್ಸ್ಗೆ. 1 ಬಾಲ್ ಸಿಕ್ಕಿರೋ ಸಾಕಾಗಿರೋದು, ಅವ್ರು 100 ಮಾಡ್ಕೊಂಡ್ರು ಅವರು. ಬಟ್ ಶ್ರೇಯಸ್ ಅಯ್ಯರ್ ಅವ್ರದ್ದು ನಾನು ಆಲ್ರೆಡಿ ಹೇಳ್ದಂಗೆ ಎಂಥ ಸೆಲ್ಫ್ಲೆಸ್ ನಾಕ್ ಅಂತಂದರೆ, ನನಗೇನು ಸ್ಟ್ರೈಕ್ ಬೇಡ, ಗೋ ಫಾರ್ ಇಟ್, ಹಿಟ್ ಇಟ್ ಅಂತಲೇ ಹೇಳ್ಬಿಟ್ಟು ಕಳಿಸ್ತಾರೆ ಶಶಾಂಕ್ ಸಿಂಗ್ಗೆ. ಶಶಾಂಕ್ ಸಿಂಗ್ ಅವ್ರು ಹೇಳಿದ್ದನ್ನ ಚಾಚು ತಪ್ಪದಂಗೆ ಮಾಡ್ತಾರೆ. ಆ ಓವರಲ್ಲಿ ಸಿರಾಜ್ಗೆ ಆಲ್ಮೋಸ್ಟ್ 24-25 ರನ್ ಕೊಡ್ತಾರೆ. ಸಿರಾಜ್ ತುಂಬ ಎಕ್ಸ್ಪೆನ್ಸಿವ್ ಆಗ್ತಾರೆ ಈ ಮ್ಯಾಚು ಹೇಳಬೇಕು ಅಂತಂದರೆ. 4 ಓವರ್ಗೆ 54 ರನ್ ಹೊಡ್ಸ್ಕೊಂಡಿರ್ತಾರೆ ಸಿರಾಜು. ಅದಾದಮೇಲೆ ರಬಾಡ 1 ವಿಕೆಟ್ ತೆಗೆದಿರ್ತಾರೆ, 4 ಓವರ್ 41 ರನ್ ಹೊಡ್ಸ್ಕೊಂಡಿರ್ತಾರೆ. ಅರ್ಷದ್ ಖಾನ್ 1 ಓವರ್ಗೆ 21 ರನ್ ಹೊಡ್ಸ್ಕೊಂಡಿರ್ತಾರೆ ಸರಾಸರಿ. ರಶೀದ್ ಖಾನ್ ಅವರು ಏನು ಕಮ್ಮಿ ಇಲ್ಲ, 4 ಓವರ್ಗೆ 48 ರನ್ ಹೊಡ್ಸ್ಕೊಂಡಿರ್ತಾರೆ. 12 ರನ್ಸ್ ಪರ್ ಓವರ್, 1 ವಿಕೆಟ್ ತೆಗೆದಿರ್ತಾರೆ. ಅದು ಯಾರ್ದು, ಪ್ರಿಯಾಂಶ್ ಆರ್ಯ ಅದು.
ಪ್ರಸಿದ್ಧ ಕೃಷ್ಣ ಅವರು ಅಷ್ಟೇ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆಗ್ತಾರೆ. 3 ಓವರ್ಗೆ 41 ರನ್ ಹೊಡಿಸ್ಕೊಂತಾರೆ. ಸಾಯಿ ಕಿಶೋರ್ ಅವರೇ ಇಲ್ಲಿ ಅತ್ಯದ್ಭುತ ಬೌಲರ್, ಪಿಕ್ ಆಫ್ ದ ಬೌಲರ್ಸ್ ಫಾರ್ GT ಅಂತ ಹೇಳಬೇಕು. 4 ಓವರ್ಗೆ ಕೇವಲ 30 ರನ್ ಕೊಟ್ಬಿಟ್ಟು 3 ವಿಕೆಟ್ ತೆಗೆದಿರ್ತಾರೆ. ಆನೆ ಹ್ಯಾಟ್ರಿಕ್ ಕೂಡ ಆಗಿರ್ತಾರೆ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಹ್ಯಾಟ್ರಿಕ್ ಸಿಗಲ್ಲ. ಇಷ್ಟೆಲ್ಲ ಆಗೋಷ್ಟೊತ್ತಿಗೆ ಪಂಜಾಬ್ ಕಿಂಗ್ಸ್ ಅವ್ರದ್ದು ಟೋಟಲ್ಲು 243 ಆಗೋಗಿರುತ್ತೆ. 243 ಆಯಿತು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ ಚೇಸ್ ಮಾಡ್ತಿರೋ ಟೀಮ್ಗೆ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಫ್ರಮ್ ದ ಫಸ್ಟ್ ಓವರ್ ಅವರು 12 ಸರಾಸರಿನಲ್ಲಿ ಆಡಬೇಕು, ಅಂದರೆ 12 ರನ್ಸ್ ಪರ್ ಓವರ್ ಆಡಬೇಕು. ಆಮೇಲಿಂದ ಪ್ರತಿಯೊಬ್ಬ ಬ್ಯಾಟ್ಸ್ಮನ್ ಕೂಡ 200 ಸ್ಟ್ರೈಕ್ ರೇಟಲ್ಲಿ ಆಡಬೇಕು. ಇದೆಲ್ಲ ಟೆಕ್ನಿಕಾಲಿಟಿಗಳಿರುತ್ತೆ. ಯಾವ ಒಬ್ಬ ಬ್ಯಾಟ್ಸ್ಮನ್ಗೂ ಸ್ವಲ್ಪ ಬಾಲ್ಸ್ ಫೇಸ್ ಮಾಡ್ತೀನಿ, ಒಂದು ಲಯ ಕಂಡ್ಕೊಂಡ್ಮೇಲೆ ಆಡ್ತೀನಿ ಆ ಥರ ಟೈಮ್ ಕೂಡ ಇರಲ್ಲ. ಇದೇ ಒಂದು ಅಡ್ವಾಂಟೇಜು 240ಕ್ಕಿಂತ ಜಾಸ್ತಿ ಹೊಡೆದಿರೋ ತಂಡಕ್ಕೆ, ಅದು ಪಂಜಾಬ್ ಕಿಂಗ್ಸ್ಗೆ. ಅದೇ ಡಿಸಡ್ವಾಂಟೇಜು ಗುಜರಾತ್ ಟೈಟನ್ಸ್ಗೆ. ಬಟ್ ಗುಜರಾತ್ ಟೈಟನ್ಸ್ ಅವ್ರ ಸ್ಟಾರ್ಟ್ ಕೂಡ ಅಷ್ಟೇ ಅತ್ಯದ್ಭುತವಾಗಿತ್ತು. 5.5 ಓವರ್ಗೆ ಇವ್ರದ್ದು ಆಲ್ರೆಡಿ 61 ಬಂದ್ಬಿಟ್ಟಿರುತ್ತೆ. ಅವಾಗ 14 ಬಾಲ್ಗೆ 33 ಹೊಡೆದಿರುವಂಥ ಶುಭ್ಮನ್ ಗಿಲ್ ಅವರು ವಿಕೆಟ್ ಒಪ್ಪಿಸ್ತಾರೆ. ಶುಭ್ಮನ್ ಗಿಲ್ ಅವರು ಕೂಡ ಆಲ್ಮೋಸ್ಟ್ 220 ಸ್ಟ್ರೈಕ್ ರೇಟಲ್ಲಿ ಆಡಿರ್ತಾರೆ. ಅದಾದ್ಮೇಲಿಂದ ಸಾಯಿ ಸುದರ್ಶನ್ ಅವರು ಕೂಡ ಕ್ಯಾಪಿಟಲೈಸ್ ಮಾಡಿಕೊಂಡು 6, 4ಗಳು ಸರಿಯಾಗಿ ಬಾರಿಸ್ಕೊಂಡು 40 ಬಾಲ್ಗೆ 74 ಚಿಲ್ಲರೆ ಏನೋ ಹೊಡಿತಾರೆ. ಆದರೆ ಇವ್ರಿಗೆ ಎಡವಿದ್ದು ಎಲ್ಲಿ ಅಂತಂದರೆ ಇಂಪ್ಯಾಕ್ಟ್ ಪ್ಲೇಯರ್ನ ತೊಗೊಂಬಂದಿದ್ರಲ್ಲಿ ಶೆರ್ಫೇನ್ ರುದರ್ಫೋರ್ಡ್ ಅವ್ರನ್ನ ತೊಗೊಂಬರ್ತಾರೆ. ಅವರು ಸ್ಟಾರ್ಟಿಂಗಲ್ಲಿ ತುಂಬ ಟೈಮ್ ತೊಗೊಂಡ್ಬಿಡ್ತಾರೆ. ಬಟ್ ಈ ಮ್ಯಾಚಲ್ಲಿ ಅಷ್ಟು ಟೈಮ್ ತೊಗೊಳ್ಳೋಷ್ಟು ಅವರು ಅಫೋರ್ಡ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಟಾರ್ಗೆಟ್ಟು ಅಷ್ಟು ಬೃಹತ್ ಮೊತ್ತ ಇರಬೇಕಾದ್ರೆ ಇವರು ಅಷ್ಟು ಟೈಮ್ ತೊಗೊಳಕ್ಕೆ ಸಾಧ್ಯ ಇರಲಿಲ್ಲ. ಸೊ ಹಾಗಾಗಿ ಶೆರ್ಫೇನ್ ರುದರ್ಫೋರ್ಡ್ ಅವ್ರನ್ನ ಅವ್ರಿಗೇನು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಕಳಿಸ್ತಾರೆ, ಅದು ಸ್ವಲ್ಪ ಕೂಡ ಸಹಾಯ ಆಗಲಿಲ್ಲ. ಅಟ್ ದ ಸೇಮ್ ಟೈಮ್ ಈ ಕಡೆ ಜೋಸ್ ಬಟ್ಲರ್ ಅವರು ಕೂಡ ಒಂದು ಒಳ್ಳೆ ಇಂಟೆಂಟಿಂದ ಆಡ್ತಿದ್ರು. 200 ಸರಾಸರಿಗಿಂತ ಅವ್ರದ್ದು ತುಂಬ ಕಮ್ಮಿ ಇತ್ತು. ಸ್ಟ್ರೈಕ್ ರೇಟು 200 ಇರಲಿಲ್ಲ, 150, 160 ಇತ್ತು. ಬಟ್ ಈ ಮ್ಯಾಚಲ್ಲಿ 150, 160 ಸಾಕಾಗಲ್ಲ, 200 ಇರಲೇಬೇಕು ಸ್ಟ್ರೈಕ್ ರೇಟು. ಸೊ ಹಾಗಾಗಿ ಜಾಸ್ ಬಟ್ಲರ್ ಅವರು 54, 55 ಹೊಡೆದ್ರು 30, 32 ಬಾಲ್ಗೆ ಸರಾಸರಿ ಸ್ಟ್ರೈಕ್ ರೇಟ್ ಬಂದ್ಬಿಟ್ಟು 160, 165 ಇರ್ಬೋದು. ಸೊ ಹಾಗಾಗಿ ಇವರು ಆ ಬೃಹತ್ ಮೊತ್ತನ ಚೇಸ್ ಮಾಡೋದ್ರಲ್ಲಿ ಎಡುತ್ತಾರೆ. 10-15 ರನ್ನಿಂದ ಸೋಲ್ತಾರೆ ಅಷ್ಟೇ. ಅಷ್ಟೇ ತಿವಾಟಿಯಾ ಒಂದು 6 ಹೊಡಿತಾರೆ, ಶಾರುಖ್ ಖಾನ್ ಒಂದು 6 ಹೊಡಿತಾರೆ. ಬಟ್ ಅಂದ್ರೂ ಇವರು 11-12 ರನ್ನಿಂದ ಸೋಲ್ಬೇಕಾಗಿ ಬರುತ್ತೆ GT ಅವರು. ಇದರಿಂದ ಅರ್ಥ ಮಾಡ್ಕೋಬೇಕಾಗಿದ್ದು ಏನಂತಂದರೆ 240ಕ್ಕಿಂತ ಹೆಚ್ಚಿತ್ತು ಅಂತಂದರೆ ಸ್ಟಾರ್ಟಿಂಗ್ ಫ್ರಮ್ ದ ಬಾಲ್ 1 ಯು ಶುಡ್ ಹ್ಯಾವ್ ದಟ್ ಗೋ ಟು ಇಂಟೆಂಟ್ ಅನ್ನೋದಿರಬೇಕು. ಸೆಲ್ಫ್ಲೆಸ್ ಕ್ರಿಕೆಟ್ ಆಡ್ತಾನೆ ಬರಬೇಕು. ಇಲ್ಲಿ ಟೈಮ್ ತೊಗೊಳೋಕ್ಕೆ ಸಾಧ್ಯನೇ ಇಲ್ಲ. ಯು ಕಾಂಟ್ ಅಫೋರ್ಡ್ ಡಾಟ್ ಬಾಲ್ಸ್ ಇಂಥ ಸಮಯದಲ್ಲಿ. ಶೆರ್ಫೇನ್ ರುದರ್ಫೋರ್ಡ್ ಇರ್ಬೋದು, ಜಾಸ್ ಬಟ್ಲರ್ ಇರ್ಬೋದು. ಅದಾದ್ಮೇಲಿಂದ ಸ್ಟಾರ್ಟಿಂಗಲ್ಲಿ ಸಾಯಿ ಸುದರ್ಶನ್ ಅವರು ಕೂಡ ಸ್ವಲ್ಪ ಡಾಟ್ ಬಾಲ್ಸ್ ಆಡ್ತಾರೆ. ಹೇಳಬೇಕು ಅಂತಂದರೆ ಪಂಜಾಬ್ ಕಿಂಗ್ಸಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಡೆಯುತ್ತೆ. ಬ್ಯಾಟಿಂಗಲ್ಲೂ ಅವ್ರು ಯಾವುದೇ ಥರದ ಇಂಪ್ಯಾಕ್ಟ್ ಪ್ಲೇಯರ್ನ ತೊಗೊಂಬಂದಿರಲ್ಲ. ಬೌಲಿಂಗಲ್ಲೂ ಸಹ 13 ಓವರ್ ಆಗೋ ಇರುತ್ತೆ, ಯಾವುದೇ ಥರದ ಇಂಪ್ಯಾಕ್ಟ್ ಪ್ಲೇಯರ್ ತೊಗೊಂಬರಲ್ಲ. 13ನೇ ಓವರ್ಗೆ ಒಂದು ಸರ್ಪ್ರೈಸ್ ಎಲಿಮೆಂಟ್ನ ತೊಗೊಂಡ್ಬರ್ತಾರೆ, ವೈಶಾಖ್ ವಿಜಯ್ ಕುಮಾರ್ ಅವ್ರನ್ನ. ವೈಶಾಖ್ ವಿಜಯ್ ಕುಮಾರ್ ಅವರು ನಾನು ಜಸ್ಟ್ ಇವಾಗ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಎಲ್ಲ ನೋಡೋದ್ಮೇಲಿಂದ ಒಂದು ಕನ್ನಡದಲ್ಲಿ ಇಂಟರ್ವ್ಯೂ ಮಾಡಿದ್ರು, ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ. ಆವಾಗ ವೈಶಾಖ್ ವಿಜಯ್ ಕುಮಾರ್ ಅವರು ಹೇಳ್ತಾರೆ, ನಾನು ತುಂಬ ಪ್ರಾಕ್ಟೀಸ್ ಮಾಡಿದ್ದೀನಿ, 5-6 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದೀನಿ ಆ ಸ್ಲೋಯರ್ ಡೆಲಿವರೀಸ್ಗೆ, ಕಟ್ಸ್ಗಳಿಗೆ. ಸೊ ಹಾಗಾಗಿ ಅವತ್ತಿನ ಪರಿಶ್ರಮ ಎಲ್ಲ ಇವತ್ತು ನನಗೆ ಕೈ ಹಿಡಿತು ಅಂತ ಹೇಳ್ತಾರೆ. ಸೊ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಂದಿರ್ತಾರೆ. ಶೆರ್ಫೇನ್ ರುದರ್ಫೋರ್ಡ್ ಅಂತೂ ಕಾಡ್ಬಿಡ್ತಾರೆ ಇವರು. ಹೆಂಗೆ ಕಾಡ್ತಾರೆ ಅಂತಂದರೆ ಒಂದು ಬಾಲ್ ಸಹ ಔಟ್ಸೈಡ್ ದಿ ಆಫ್ ಸ್ಟಂಪ್ ಮುಟ್ಟಕ್ಕೆ ಕೂಡ ಆಗಲ್ಲ, ಅಷ್ಟು ಕಾಡ್ಬಿಡ್ತಾರೆ. ಅವರೊಬ್ರಿಗೆ ಕಾಡಿಲ್ಲ, ಇನ್ಫ್ಯಾಕ್ಟ್ ಕೀಪರ್ಗೂ ಕೂಡ ಇವರು ಕಾಡಿದ್ರು. ಯಾಕೆಂದರೆ ಪ್ರತಿ ಬಾಲ್ ಹೋಗ್ತಿದ್ದಿದ್ದೇ ಕೀಪರ್ಗೆ. ಕೀಪರು ಮಿಸ್ ಮಾಡೋಗಿಲ್ಲ, ಮಿಸ್ ಮಾಡಿದ್ರೆ ಹೊಟ್ಟೋಗುತ್ತೆ ಬೌಂಡ್ರಿಗೆ, 4ಗೆ ಬೈಸ್ ಹೊಟ್ಟೋಗುತ್ತೆ 4. ಅಷ್ಟು ಚೆನ್ನಾಗಿ ಲೈನ್ ಆ್ಯಂಡ್ ಲೆಂತು ವೇರಿಯೇಷನ್ನು, ಆಮೇಲೆ ವೈಡ್ ಯಾರ್ಕರ್ನ ಅಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ದಾರೆ ವೈಶಾಖ್ ವಿಜಯ್ ಕುಮಾರು. ಲಾಸ್ಟ್ ಇಯರ್ ಇವರು RCBನಲ್ಲಿದ್ದರು, ಈ ವರ್ಷ ಪಂಜಾಬ್ ಕಿಂಗ್ಸಲ್ಲಿದ್ದಾರೆ. ಅತ್ಯದ್ಭುತವಾದ ಪ್ರದರ್ಶನ ತೋರಿಸಿದ್ದಾರೆ ವೈಶಾಖ್ ವಿಜಯ್ ಕುಮಾರ್ ಅವರು ಮೊದಲ ಪಂದ್ಯದಲ್ಲಿ. ಹೇಳಬೇಕು ಅಂತಂದರೆ 11-12 ರನ್ನಿಂದ ಏನು ಗೆದ್ದರು ಪಂಜಾಬ್ ಕಿಂಗ್ಸು, ಅದರಲ್ಲಿ 30% ಕ್ರೆಡಿಟ್ನ ನಾವು ವೈಶಾಖ್ ವಿಜಯ್ ಕುಮಾರ್ ಅವ್ರಿಗೂ ಕೊಡಬೇಕಾಗತ್ತೆ. ಯಾಕೆ ಅಂತಂದರೆ ಅಷ್ಟು ಚೆನ್ನಾಗಿ ಇವರು ಕಂಟೈನ್ ಮಾಡಿಬಿಟ್ರು ಗುಜರಾತ್ ಟೈಟನ್ಸ್ ಅವ್ರನ್ನ. ಎಲ್ಲೂ ಒಂದು ಆಸ್ಪದನೇ ಕೊಡಲಿಲ್ಲ. ಜಾಸ್ತಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತಂದರೆ 1 ರನ್ ತಗೋ, ಇಲ್ಲ ಅಂತಂದರೆ ಡಾಟು ಅಷ್ಟೇ. ಅಷ್ಟು ಚೆನ್ನಾಗಿ ಲಯ ಕಂಡುಕೊಂಡಿದ್ದಾರೆ ವೈಶಾಖ್ ವಿಜಯ್ ಕುಮಾರ್ ಅವರು. ಯಾವಾಗ ಪಂಜಾಬ್ ಕಿಂಗ್ಸ್ ಅವರು 243 ಹೊಡೆದ್ಬಿಟ್ಟಿದ್ರು, ಆವಾಗಲೇ ಗುಜರಾತ್ ಟೈಟನ್ಸ್ ಅವ್ರದ್ದು ಪ್ಲ್ಯಾನ್ಸ್ ಎಲ್ಲ ತಲೆ ಕೆಳಗಾಗೋಗಿತ್ತು ಅಂತ ಅನ್ಸುತ್ತೆ. ಅವರು ಬ್ಯಾಟಿಂಗ್ ಆರ್ಡ್ರಲ್ಲಿ ಕಂಪ್ಲೀಟ್ ಒಂದು ಕನ್ಫ್ಯೂಸ್ ಸ್ಟೇಟಲ್ಲಿ ಇರ್ತಾರೆ. ಯಾರನ್ನ ಕಳಿಸ್ಕೊಡ್ಬೇಕು ಅನ್ನೋದೇ ಅವರು ಒಂದು ಕ್ಲಾರಿಟಿ ಇರಲಿಲ್ಲ ಅವ್ರದ್ರಲ್ಲಿ. ಶೆರ್ಫೇನ್ ರುದರ್ಫೋರ್ಡ್ ಅವ್ರನ್ನ 2 ಡೌನ್ ಕಳಿಸ್ಕೊಡ್ತಾರೆ. ಆ ಪೊಸಿಷನ್ ಅವ್ರಿಗೆ ಸೂಕ್ತ ಅಲ್ಲ. ಇನ್ಫ್ಯಾಕ್ಟ್ ಆ ಪೊಸಿಷನಲ್ಲಿ ತೆವಾಟಿಯನ್ ಕಳಿಸಿದ್ರು ಆ ಸಿಚುಯೇಷನಲ್ಲಿ ಒಂದು 6 ಓವರು ಅಥವಾ 5 ಓವರು ಇರಬೇಕಾದ್ರೆ
ತೆವಾಟಿಯನ್ನು ಕಳಿಸ್ಕೊಟ್ಟಿದ್ರೆ ಒಳ್ಳೆ ಫಿನಿಶಿಂಗ್ ರೋಲ್ ಮಾಡ್ಕೊಂಡು ಬಂದಿರೋರು. ಇನ್ಫ್ಯಾಕ್ಟ್ ಅವ್ರು ಸೋತಿದ್ದು 11-12 ರನ್ನಿಂದ. ಯಾರಿಗೆ ಗೊತ್ತು, ತೆವಾಟಿ ಅವರು ನಾವು ಲಾಸ್ಟ್ ಟೈಮ್ ಎಲ್ಲ ನೋಡಿದ್ದೀವಿ, 2 ಬಾಲ್ಗೆ 2 ಸಿಕ್ಸ್ ಹೊಡೆದು ಕೂಡ ಗೆಲ್ಸ್ಕೊಟ್ಟಿದ್ದಾರೆ ತೆವಾಟಿ ಅವರು. ಇನ್ಫ್ಯಾಕ್ಟ್ ಪಂಜಾಬ್ ಕಿಂಗ್ಸ್ ಮೇಲೇ ಗೆಲ್ಸಿರೋದವರು. ಯಾಕೆ ಅವ್ರನ್ನ ಕಳಿಸ್ಲಿಲ್ಲ? ಅದಾದ್ಮೇಲಿಂದ ಶಾರುಖ್ ಖಾನ್ ಅವ್ರು ಕೂಡ ಇರ್ತಾರೆ, ಶಾರುಖ್ ಖಾನ್ ಅವ್ರನ್ನ ಕಳಿಸ್ಲಿಲ್ಲ. ಬಿಗ್ ಹಿಟ್ಟರ್ ಅಂತಲೇ ಹೆಸರುವಾಸಿಯಾಗಿರುವಂಥವ್ರು. ಯಾಕೆ ಒಂಥರ ಇಂಡಿಯನ್ಸ್ ಮೇಲೆ ಒಲವು ತೋರಿಸ್ತಾ ಇಲ್ಲ? ಫಾರಿನ್ ಪ್ಲೇಯರ್ಸ್ ಮೇಲೆ ಇರೋ ಭರವಸೆ ಇಂಡಿಯನ್ ಪ್ಲೇಯರ್ಸ್ ಮೇಲೆ ಇಲ್ವಾ ಅನ್ನೋದೆಲ್ಲ ಅನ್ಸುತ್ತೆ. ಎನಿವೇಸ್, ಗುಜರಾತ್ ಟೈಟನ್ಸ್ ಅವರು ಆ ಮ್ಯಾಚ್ ಅರ್ಧ ಮುಗ್ದಾಗ್ಲೇ ಸೋತೋಗಿದ್ರು ಅಂತ ಹೇಳಬೇಕು. ಇಲ್ಲಿಗೆ ಈ GT ವರ್ಸಸ್ ಪಂಜಾಬ್ ಕಿಂಗ್ಸ್ 5ನೇ ಮ್ಯಾಚ್ ಮುಗಿಯುತ್ತೆ. ಪಂಜಾಬ್ ಕಿಂಗ್ಸ್ ಅವ್ರಿಗೆ 2 ಪಾಯಿಂಟ್ ಸಿಕ್ಕಿದೆ. ಪಾಯಿಂಟ್ಸ್ ಟೇಬಲಲ್ಲಿ 3ನೇ ಸ್ಥಾನಕ್ಕೆ ಕೂಡ ಬಂದಿದ್ದಾರೆ. ಸರಿ, ಹಾಗಾದರೆ ನಾಳೆ RR ವರ್ಸಸ್ KKR ಮ್ಯಾಚ್ ಇದೆ. ಆ ಮ್ಯಾಚ್ ವಿಡಿಯೋ ಖಂಡಿತ ಮ್ಯಾಚ್ ಮುಗಿದ್ಮೇಲೆ ಬಂದೇ ಬರುತ್ತೆ ಅಂತ ಹೇಳ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದಿಲ್ಲ ಇಷ್ಟೇ, ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್. ಧನ್ಯವಾದಗಳು, ನಮಸ್ಕಾರ.